3.5 ತಿಂಗಳು ಒಳಗಡೆ ಏನ್ ಹೆಚ್ಚಾಗಿ ಏನ್ ಪುಸ್ತಕಗಳನ್ನ ಓದಿದ್ರಾ ಅಥವಾ ನ್ಯೂಸ್ ನೋಡಿದ್ರಾ? ಬರೀ ಅಪ್ಡೇಟ್ಗಳ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಷನ್ ಇತ್ತಾ? ನನಗೆ ಹಿಂಗ್ ಆಯ್ತಲ್ಲ ಅನ್ನೋ ತರದ್ದು ಬಹುಶಃ ನೀವು ಯೋಚನೆ ಮಾಡ್ಲಿಲ್ಲ ಅನ್ಸುತ್ತೆ. ಇಷ್ಟು ಮಾತಾಡ್ತಿದ್ದೀರಾ ಅಂದ್ರೆ ಬಹುಶಃ ಏನಾಗ್ತಿದೆ ರಾಜ್ಯದಲ್ಲಿ, ಯಾವ್ಯಾವ ಕೇಸು, ಯಾರ್ಯಾರು ಏನೇನ್ ಸ್ಟೇಟ್ಮೆಂಟ್ ಕೊಟ್ರು, ಬರೀ ಅದ್ರ ಕಡೆನೆ ಗಮನನ, ಏನೋ ಮಕ್ಕಳು ಫ್ಯಾಮಿಲಿ ಅದ್ನೇನಾದ್ರೂ ಒಂದ್ಸಲ ಥಿಂಕ್ ಮಾಡಿದ್ರೆ ಏಕೆ ಅಂತ ಬಂದಿದ್ರು ಮೇಡಮ್ ಒಂದಷ್ಟು. ಯಾಕಂದ್ರೆ ಅವ್ರಿಗೂ ಅಟ್ಯಾಚ್ಮೆಂಟ್ ಇದೆ, ನನಗೂ ಅಟ್ಯಾಚ್ಮೆಂಟ್ ಇದೆ. ಬಟ್ ನಾನು ಅವ್ರ ಮುಂದೆ ಕಣ್ಣೀರು ಹಾಕೋದು, ಬೇಜಾರು ಮಾಡ್ಕೊಳ್ಳೋದು ಮಾಡಿದ್ರೆ ಸೊ ಅವರು ವೀಕ್ ಆಗ್ತಾರೆ. ಸಮಾಜದಲ್ಲಿ ಒಂದು ಶಕ್ತಿ ಅಂತ ಬೆಳೆದಿದ್ವಿ, ನೋಡೋಣ ಒಂದಷ್ಟು ಉಸಿರು ಕಟ್ಟಿ ಇರೋಣ ಅಂತೇಳಿ ಇದ್ವಿ. ಬೆಳಗ್ಗೆ ಒಂದು ಪೇಪರ್ಗೆ ಓದೋದು ಅದಿತ್ತು. ಎರಡನೇದಾಗಿ ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಬಟ್ ಅಲ್ಲೂ ಕೂಡ ವಾಕ್ಸ್ವತಂತ್ರ ಇದ್ದೇ ಇದೆ. ಪೆನ್ನು ಪೇಪರು ಒಂದಷ್ಟು ಬಂಡಲ್ಸ್ ಪೇಪರ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಒಂದಷ್ಟು ಡಜನ್ ಪೆನ್ನುಗಳನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಾಕಷ್ಟು ಕರೆಸ್ಪಾಂಡೆನ್ಸು, ಕಂಪ್ಲೇಂಟ್ಸು ಅಲ್ಲಿಂದ ಅದೇ ಕೆಲಸದಲ್ಲಿ ನಾನು ಇದ್ದೆ. ಪಾಸಿಬಲಿ ನನ್ಗೆ ಹೊರಗಡೆ ಬರ್ಲಿಕ್ಕೆ ಆ ಒಂದು ನಾನು ಮಾಡಿದಂತ ಕರೆಸ್ಪಾಂಡೆನ್ಸ್ಗಳೇ ನನ್ನನ್ನು ಹೊರಗಡೆ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ನಾನು ಹೇಳ್ತೀನಿ. ನಿಮ್ ಪ್ರಾಣಕ್ಕೆ ಒಳಗಡೆ ಕೂತಿತ್ತು, ನಿಮ್ಮನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಸರ್, ಅದ್ರ ಬಗ್ಗೆ ಒಂದು ರಿಯಾಕ್ಷನ್. ಐ ಥಿಂಕ್ ಆಫ್ಟರ್ 90 ಡೇಸ್ ನನಗೂ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಅದ್ರ ಬಗ್ಗೆ ನನಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಯ್ತು. ಐ ವಾಸ್ ಆಲ್ಸೋ ಇಂಟು ಲೈಕ್ ಏನಪ್ಪ ಆಯ್ತಾ ಇದೆ ಅಂತ ನನಗೂ ಕೂಡ ಒಂದೆಲ್ಲೋ ಒಂದ್ ಕಡೆ ಪ್ರೆಷರ್ ಬಿಲ್ಡಪ್ ಆಗ್ತಾ ಇತ್ತು. ಸೊ ಅದರಲ್ಲಿ ಐ ಥಿಂಕ್ ಐ ವಾಸ್ ಲೈಕ್ ಇಟ್ ವಾಸ್ ಲೈಕ್ ಸ್ವಲ್ಪ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆಯಿಂದ ಆಗಿತ್ತು. ಸೊ ದೇ ಟುಕ್ ಮಿ ಟು ಜಯದೇವದಲ್ಲಿ ಕರ್ಕೊಂಡು ಹೋಗಿ ನನ್ನನ್ನು. ಸೊ ಐ ಹ್ಯಾಡ್ ಸಮ್ ಎಕ್ಸಾಮಿನೇಷನ್ಸ್ ಬೀನ್ ಡನ್, ಬಟ್ ಸ್ಟಿಲ್ ಅದು ಇಟ್ಸ್ ಅ ಪಾರ್ಟ್ ಆಫ್ ಲೈಕ್ ನಾನು ಪಾಪ ಅವರು ಮಾಡಿದ್ರು. ಐ ಹ್ಯಾಡ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಪ್ರಿಸನ್ ಅಥಾರಿಟಿ. ಪ್ರಿಸನ್ಗೆ ಹೋಗ್ಬಿಟ್ಟು ಅಲ್ಲಿರೋರಿಗೆ ಸಸ್ಪೆಂಡ್ಗಳು ಮಾಡಿಸಿ, ಗಲಾಟೆಗಳು ಮಾಡಿಸಿ, FIR ಮಾಡ್ಕೊಂಡ್ ಬರೋ ಕಾಲದಲ್ಲಿ ಪಾಪ ನಮ್ಮನ್ನ ಅವರು ನೋಡ್ಕೊಂಡ್ರು. ಐ ಟು ಬಿ ವೆರಿ ಥ್ಯಾಂಕ್ಫುಲ್ ಇದೆ. ನನ್ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆ ಪ್ರಿಸನ್ ಮ್ಯಾನ್ಯುವಲ್ ಅಲ್ಲಿ, ಕಾನೂನಲ್ಲಿ, ಚೌಕಟ್ಟಿನಲ್ಲಿ ನನಗೆ ಏನು ಅವಕಾಶ ಇದೆ ಅದರಲ್ಲಿ ಅಲ್ಲಿ ಏನು ಫೆಸಿಲಿಟೀಸ್ ಇದೆ ಅದನ್ನ ಮಾಡಿ ನನಗೆ ನೋಡ್ಕೊಂಡ್ರೆ. ಇನ್ಫ್ಯಾಕ್ಟ್ ನನಗೆ ಹೆಲ್ತ್ ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಯಿತು. ದೇ ಟುಕ್ ಮಿ ಟು ಜಯದೇವ ಇಮಿಡಿಯೇಟ್ಲಿ. ಸೊ ಹ್ಯಾವ್ ಟು ಥ್ಯಾಂಕ್, ಇಟ್ಸ್ ಅವ್ರ ಕರ್ತವ್ಯ ಆದ್ರೂ ಸಹ ಅದನ್ನ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ. ಸರ್, ಅವತ್ತು ಅಟ್ಯಾಕ್ ಆಗಿದ್ದಿನ ನಿಮ್ಮನ್ನು ಸಾಯಿಸೋಕ್ ಪ್ರಯತ್ನ ಪಟ್ರು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ನಿಮ್ಮ ಗನ್ಮ್ಯಾನ್ ಗುಂಡು ಹಾರಿಸೋದಕ್ಕೆ ಇಲ್ಲಿ ಲೈಸೆನ್ಸ್ ಇಲ್ಲ ಅನ್ನೋದು ನಿಮ್ಮ ಮೇಲೆ ಅದೊಂದು ಆರೋಪ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ. ಲೈಸೆನ್ಸ್ ಇಲ್ದ್ರೆ ಕರ್ಕೊಂಡ್ಬರ್ಲಿಕ್ಕೆ ನಾವ್ ಯಾರು ಕಾಮನ್ ಮ್ಯಾನ್ ಅಲ್ಲ ಮೇಡಮ್. ನಾನೊಬ್ಬ ಅಡ್ವೊಕೇಟ್ ಆಗಿ ನನಗೆ ಲೈಸೆನ್ಸ್ ಇಟ್ಕೊಂಡೆ ಅದನ್ನ ಕಾನೂನು ರೀತಿಯಲ್ಲಿ ಕಾನೂನು ಬಾಹಿರಾಗಿದ್ರೆ ಮೇಡಮ್ ನಮಗೆ ಬೇಲ್ ಕೊಟ್ಟಿರೋರು ಅವರು. ಆಮೇಲೆ ಲೈಸೆನ್ಸ್ ಯಾಕೆ ಮೇಡಮ್, ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಇರೋ ವ್ಯಕ್ತಿನೇ ನಾವು. ಆಮೇಲೆ ನನಗೆ ಮೇಡಮ್ ಗನ್ಮ್ಯಾನು ನಾನು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಕಳೆದ 9 ವರ್ಷದಿಂದ ಸರ್ಕಾರ ಬಂದ ಸರ್ಕಾರಗಳಿಗೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ. ಅವರುಗಳು ಅವ್ನು ಕೊಟ್ರೆ ಅವ್ನು ಬದುಕ್ತಾನೆ ಕಣ, ಅವ್ನು ಸತ್ತೋಗ್ಲಿ ಬಿಡಿ ಅಂತೇನೆ ಮೋಸ್ಟ್ಲಿ ಉದ್ದೇಶ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ರಾಜಕಾರಣಿಗಳಿಗೂ ಪಕ್ಷಗಳಿಗೂ. ಕೊಟ್ಟಿಲ್ಲ. ಸೊ ನನ್ನ ಬಿಗ್ ಬಾಸ್ ಇಂದ ಬಂದ್ಮೇಲೆ ನನಗೂ ಕೂಡ ಆ ಒಂದು ಎನರ್ಜೆಟಿಕ್ ಏನೋ ವ್ಯೂಸ್ ಅಥವಾ ಎಷ್ಟು ಜನ ಇಷ್ಟಪಡೋದು, ಒಂದಷ್ಟು ಜನ ಕೆಟ್ಟ ಮನಸ್ಸುಗಳು ಕೂಡ ಇದ್ವು. ಸೊ ನನಗೂ ಒಂದು ಫ್ಯಾಮಿಲಿ ಇದೆ. ಸೊ ನನ್ನ ಫ್ಯಾಮಿಲಿಗೋಸ್ಕರ ನಾನು ಬದುಕಿರ್ಬೇಕು. ಹಾಗಾಗಿ ನಾನು ಪ್ರೈವೇಟ್ ಗನ್ಮ್ಯಾನ್ ಹಾಕೊಂಡಾಗ ಆ ಪ್ರೈವೇಟ್ ಗನ್ಮ್ಯಾನ್ 4 ಜನ ಇದೆ, 400 ಜನ 300 ಜನ ಬಂದು ಇಂಟಾಕ್ಸಿಕೇಟೆಡ್ ಆಗಿ ಎಲ್ಲ ಡ್ರಗ್ ಗಿಗ್ ಹೊಡ್ಕೊಂಡು, ನಾನು ಎಲ್ಲರೂ ಅಂತ ಹೇಳಲ್ಲ, ಮೆಜಾರಿಟಿ ಆಫ್ ದೆಮ್ ವರ್ ಇಂಟಾಕ್ಸಿಕೇಟೆಡ್ ವಿತ್ ದ ಡ್ರಗ್ಸ್. ನಾನು ಏನನ್ನ ವಿರೋಧ ಮಾಡ್ತೀನಿ ಅದನ್ನೇ ಹೊಡ್ಕೊಂಡು ಬಂದು ಮೇಡಮ್ ಉದ್ದೇಶ ಮೇಡಮ್ ಒಬ್ಬರ ಬಂದ್ರೆ 10 ಜನ ಬಂದ್ರು ಅರ್ಥ ಮಾಡ್ಕೊಳ್ಬಹುದು. ಒಂದು ದೊಡ್ಡ ಗ್ಯಾಂಗ್ 200 300 ಆಯ್ತು, ಅವ್ರೆ 400 ಇಲ್ಲ ಅಂದ್ರು ಆಯ್ತು, 100 ಜನ ಅನ್ಕೊಳ್ಳಿ, 100 ಜನ 4 ಜನ ಮೇಲೆ ಬಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಪ್ರಾಣ ಉಳಿಸ್ಕೊಳ್ಳಕ್ಕೆ ನಾವೇನ್ ಮಾಡ್ಬೇಕು? ಅದೇ ಪೊಲೀಸರು ಮನೆ ಬೆಳಗಾಮಲ್ಲಿ ಒಂದು ಮಗುವಿನ 5 ವರ್ಷ ಮಗುವಿನ ರೇಪ್ ಆಗುತ್ತೆ, ಅಕ್ಯೂಸ್ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಸ್ಟೇಷನ್ ಅಲ್ಲಿ. ಜನಗಳು 15-20 ಜನ ಇಟ್ಕೊಂಡು ಪೊಲೀಸರ ಮೇಲೆ ಪ್ರೊಟೆಸ್ಟ್ ಮಾಡಿದಾಗ ಮಾಜರಿಗೆ ಮನೆ ಕರ್ಕೊಂಡು ಹೋಗಿ ಅವನು ತಪ್ಪಿಸ್ಕೊಂಡು ಓಡೋದು ಅಂತ ಹೇಳಿ ಅವ್ನು ಗುಂಡಾಗಿ ಎನ್ಕೌಂಟರ್ ಇವರೇ ಸಾಯಿಸಿ ಅವನನ್ನ. ಅದನ್ನ ಸೆಲ್ಫ್ ಡಿಫೆನ್ಸ್ ಅಂತ ಹೇಳುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಇವ್ರು ಹೇಳ್ಕೊಂಡು, ಅಂದ್ರೆ ಪೊಲೀಸರು ಮಾಡಿದ್ರೆ ಅದನ್ನ ಹೇಳ್ತಾರಲ್ಲ, ನಾವು ಮಾಡಿದ್ರೆ ಅದು ಪ್ರೀತಿ, ಬೇರೆಯವ್ರು ಮಾಡಿದ್ರೆ ರೇಪು ಅನ್ನೋ ಮಟ್ಟಿಗೆ. ಅಂದ್ರೆ ಇವರು ಒಬ್ಬ ಅಕ್ಯೂಸ್ ನ ಕರ್ಕೊಂಡು ಗುಂಡ ಹಾಕ್ಬೋದು, ಆದ್ರೆ ನಾವು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಂಡ್ರೆ ಈ ತರ ಅಂತ ಪ್ರಸ್ತುತ ರಾಜಕೀಯ ಪರಿಸ್ಥಿತಿನಲ್ಲಿ ಎಕ್ಸ್ಪೆಕ್ಟೆಡ್. ಯಾಕಂತಂದ್ರೆ ನನಗೇನ್ ಗೊತ್ತಾ, ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಪೊಲೀಸರು DGP ಕಾರಲ್ಲಿ ಅವ್ರದೇ ಡಿಪಾರ್ಟ್ಮೆಂಟಿನ ಫ್ಯಾಮಿಲಿಯವರು ಏನೋ ಗೋಲ್ಡ್ ಬಾರ್ಗಳನ್ನ ಸ್ಮಗಲ್ ಮಾಡೋ ಮಟ್ಟಕ್ಕೆ ಬೆಂಗಳೂರು ಬೆಳೆದಿದೆ ಅಂತಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳೆದಿದೆ ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ ಇದೆಯಾ ಅನ್ನೋದೇ ನನಗೊಂದು ದೊಡ್ಡ ಪ್ರಶ್ನೆ ಆಗಿದೆ. ಕಳೆದ 3 ವರ್ಷದಲ್ಲಿ, ಐ ಡೋಂಟ್ ವಾಂಟ್ ಟು ನೇಮ್, DGP ಕಾರು ಸ್ಮಗ್ಲಿಂಗ್ಗೆ ಬಳಕಾಗ್ತಾ ಇತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬೆಂಗಳೂರು ಅವರ ಮನೆಗಳಿಗೆ. ಮೇಡಮ್ ಅದನ್ನ ನೋಡಕ್ಕೆ ಯೋಗ್ಯತೆ ಇಲ್ಲದಂತ ಈ ಭ್ರಷ್ಟ ಪೊಲೀಸರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ 3 ತಿಂಗಳು ಹಾಕೋದ್ರಲ್ಲ, ಇವ್ರುಗಳು 3 ವರ್ಷದಿಂದ ಗೋಲ್ಡ್ ಸ್ಮಗ್ ಅದು ಸಿಕ್ಕಾಕೊಂಡಿದ್ದು ಒಂದು ಕೇಸು, ಗೊತ್ತಿಲ್ಲದ್ರೆ ನಡೆಯುವಂತ ಎಷ್ಟು ಕೇಸ್ ಇರ್ಬೋದು. ನನ್ಗೆಲ್ಲರೂ ಕೇಳ್ತಾರೆ, ಜಗದೀಶ್ ಅವರೇ ಡ್ರಗ್ ಮಾಫಿಯಾ ಇದೆಯಾ, ಆಮೇಲೆ ಪೊಲೀಸರು ಸಪೋರ್ಟ್ ಮಾಡ್ತಾ ಇದಾರ?
DGP ಕಾರಲ್ಲಿ 15 ಕೋಟಿ ರೂಪಾಯಿ ಒಂದೊಂದು 33 ಸತಿ ನಾನು ಗೋಲ್ಡ್ ಎತ್ಕೊಂಡ್ಬಂದಿದ್ದು ದುಬೈಯಿಂದ. DGP ಕಾರನ್ನ ಯಾವುದೇ ಭಯ ಇಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ ಯೂಸ್ ಮಾಡುವಂತ ಪೊಲೀಸ್ ಇಲಾಖೆಯ ಒಂದಷ್ಟು ಅಧಿಕಾರಿಗಳಿಗೆ ಡ್ರಗ್ ಅನ್ನ ಮಾರಾಟ ಮಾಡಿ ದುಡ್ಡು ತಗೊಳ್ಳೋ ದೊಡ್ಡ ವಿಚಾರನ. ಸರ್, ಈಗ ಈ ತರದ ಎಲ್ಲ ಪ್ರಕರಣಗಳಿಗೆ ಧ್ವನಿ ಎತ್ತುತ್ತೀರಿ, ಅವ್ರನ್ನೆಲ್ಲರನ್ನ ನಿದ್ದೆಗೆಡಿಸ್ತೀರಿ, ಎಲ್ಲವೂ ಹೌದು. ಬಟ್ ಆ ಎಲ್ಲಾ ಪ್ರಕರಣಗಳು ಲಾಜಿಕಲ್ ಎಂಡ್ ಇಲ್ದೆ ಎಂಡ್ ಆಗುತ್ತೆ. ಜೊತೆಗೆ ಇವರು ಅಂದ್ರೆ ಬಹುಶಃ ಇವರು ಕೂಡ ದುಡ್ಡು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಅಂತ್ಯ ಅನ್ನೋದು ಕಾಣಿಸಲ್ಲ, ಎಲ್ಲದಕ್ಕೆ ಮಾತಾಡ್ತಾರೆ, ಎಲ್ಲ ಓದು ಪ್ರಕರಣ ಬೆಳಕಿಗೆ ಬರುತ್ತೆ, ಹಾಗೆ ತಣ್ಣಗಾಗುತ್ತೆ. ಜಗದೀಶ್ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಕ್ಕೆ ಜಗದೀಶ್ ಸರ್ ಉತ್ತರ ಏನು? ಮೇಡಮ್, ದುಡ್ಡು ಮಾಡೋದು ಮಾಡ್ತೀವಿಲ್ಲ ಅಂತ ಹೇಳ್ತಾ ಇಲ್ಲ, ದುಡ್ಡು ಮಾಡಲೇಬೇಕು, ಯಾಕಂದ್ರೆ ದುಡ್ಡು ಬೇಕಾಗಿದೆ. ಓಕೆ, ಅಕ್ರಮವಾಗಿ ಮಾಡಿದ್ರೆ ನಿಮಗೆ ಕಾನೂನಿದೆ ಮಾಡಿಕೊಳ್ಳಿ. ಈಗ ಸುಳ್ಳು ಕೇಸಲ್ಲಿ ಒಳಗಡೆ ಹಾಕಿದ್ರು, ನಾವು ದುಡ್ಡು ನಾವೇನು ಅಕ್ರಮವಾಗಿ ಮಾಡಿದ್ರೆ ಒಳಗಡೆ ಹಾಕಕ್ಕೆ ಅವಕಾಶ ಇದೆ, ದಟ್ ಈಸ್ ದ ಫ್ರೀಡಮ್. ಬಟ್ ಹಂಗಂದ್ ಮಾತ್ರಕ್ಕೆ ಈ ರೀತಿ ಸುಳ್ಳು ಆರೋಪ ಹೇಳಿದಲ್ಲ, ಏನೂ ಆಗಿದ್ದನ್ನು ಕೊನೆಗೆ ಮಾಡಿದ್ರೆ ಅಪಪ್ರಚಾರ. ಓಕೆ, ಸೊ ಹಾಗಾಗಿ ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ಇದ್ರೆ ಕಾನೂನಲ್ಲಿ ಅವಕಾಶ ಇದೆ, ಯಾರು ಬೇಕಾದ್ರೂ ಕೊಟ್ಕೊಳ್ಳಿ. 100% ದುಡ್ಡು ಮಾಡ್ತಾ ಇದ್ವಿ, ಅದರಲ್ಲಿ ಎರಡನೇ ಮಾತಿಲ್ಲ. CM ಆಗಬೇಕು ಅಂದ್ರೆ ಸಾಕಷ್ಟು ದುಡ್ಡು ಬೇಕಾಗಿದೆ, ಡೆಫಿನೆಟ್ಲಿ ವಿ ವಾಂಟೆಡ್ ಇಟ್, ಬಟ್ ವಿ ಆರ್ ಡೂಯಿಂಗ್ ಇಟ್. ಹಂಗಂದ್ ಮಾತ್ರಕ್ಕೆ ಪ್ರಜಾತಂತ್ರದಲ್ಲಿ ವಂಶ ಪಾರಂಪರೆಗೆ ಸಿದ್ದರಾಮಯ್ಯನ ಮಗನೇ MLC ಆಗಬೇಕು, ಯಡಿಯೂರಪ್ಪನ ಮಗನೇ ಅಧ್ಯಕ್ಷ ಆಗಬೇಕು, CM ಆಗಬೇಕು, ಕುಮಾರಸ್ವಾಮಿ ಮಗನಿಗೆ ನಿಖಿಲ್ನೇ ನಿಂತ್ಕೊಬೇಕು, ಬಸವರಾಜ ಬೊಮ್ಮಾಯಿಗೆ ಅವನ ಮಗನೇ ನಿಂತ್ಕೊಬೇಕು, ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅವ್ರ ಫ್ಯಾಮಿಲಿನೇ ಬೆಳಗಾಮನ್ನ ಆಡಳಿತ ಮಾಡಬೇಕು, ಈ ಕಡೆ ಬಳ್ಳಾರಿನಲ್ಲಿ ರೆಡ್ಡಿ ಬ್ರದರ್ಸ್ ಆಡಳಿತ ಮಾಡಬೇಕು, ಕೆಳಗೆ ಬಂದು ಅನಿಲ್ ಆಡಳಿತ ಮಾಡಬೇಕು. ಅದರಿಂದ ಇನ್ನ ಕೆಳಗೆ ಬಂತು ಅಂದ್ರೆ ಬೊಮ್ಮಾಯಿ ಅಂಡ್ ಫ್ಯಾಮಿಲಿ, ಅವ್ರ ಅಪ್ಪನೂ CM, ಈ ಅಪ್ಪನೂ CM, ಮಗನೂ MLA ಮಾಡಕೋತ ಸೋತ. ಅದಕ್ಕೆ ಕೆಳಗೆ ಬಂದ್ರೆ ದಾವಣಗೆರೆ ಎಲ್ಲ ಶಾಮನೂರು ಶಿವಶಂಕರಪ್ಪ ಹ್ಯಾಂಡ್ ಗ್ಯಾಂಗ್ ಅಂಡ್ ಅಪೋಸಿಟ್ ಗ್ಯಾಂಗ್ ಹಿಡಿಸ್ತಾ ಇದೆ. ಅದಕ್ಕೆ ಕೆಳಗೆ ಬಂತು ಅಂತಂದ್ರೆ ನೀವು ದಾವಣಗೆರೆ ಇದು ನಮ್ಮ ಪರಮೇಶ್ವರ ತುಮಕೂರು, ಅದಕ್ಕಿಂತ ಕೆಳಗೆ ಬಂತು ಅಂದ್ರೆ ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ನು, MS ರಾಮಯ್ಯ, ಆ ಕಡೆ ಮೈಸೂರಿಗೆ ಹೋದ್ರೆ ಚಾಮರಾಜನಗರದಲ್ಲಿ ಸುನೀಲ್ ಬೋಸು ಮತ್ತೆ ಅವರಪ್ಪ, ಈ ಮೇಡಮ್ ಆಮೇಲೆ ಈಶ್ವರ್ ಖಂಡ್ರೆ ಅವ್ರ ಮಗ, ಇಷ್ಟೇ ಸುಧಾ ಇದ್ದಾನೆ. ಆಗ್ಲಿ, ಬೇಡ ಅಂತ ಹೇಳಿ, ಎಲಿಜಿಬಲ್ ಇದ್ರೆ ಆಗ್ಲಿ. ಬಟ್ ಈ ವಂಶಪಾರ ಮೇಡಮ್ ಕರ್ನಾಟಕ KGF ಗೌರವ ಮುನಿಯಪ್ಪ ಅವ್ರ ಗ್ಯಾಂಗು, ಮೈಸೂರಿಗೆ ಹೋಯ್ತು ಅಂತಂದ್ರೆ ಅವ್ರದೇ ಒಂದು ಗ್ಯಾಂಗ್ ಇದೆ, ಈ ಕಡೆ ಮಂಗಳೂರಿಗೆ ಹೋಗ್ಬಿಟ್ರೆ ಒಂದು 2-3 ಫ್ಯಾಮಿಲಿಗಳು. ಮೇಡಮ್ ಈ ಎಂಟೈರ್ ಕರ್ನಾಟಕದ ರಾಜಕೀಯವನ್ನ ಒಂದು 50, 60, 70 ಫ್ಯಾಮಿಲಿಗಳು ಮುಂಚೆ ಇವ್ರಿಗೆ ಹೇಳ್ತಾರೆ, ದೇವೇಗೌಡರಿಗೆ ಏನೋ ವಂಶಪಾರ ಅಂತ. ಮೇಡಮ್ ಕುಟುಂಬ ರಾಜಕಾರಣವನ್ನ ಕರ್ನಾಟಕದಲ್ಲಿ ಪ್ರಜಾತಂತ್ರ ಅನ್ನೋ ಹೆಸರಲ್ಲಿ ಈ ಉಸುರುವಳಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಬಾರ್ದಾ? ಅಂದ್ರೆ ಯಡಿಯೂರಪ್ಪನ ಮಗನೇ CM ಆಗ್ಬೇಕಾ? ಯಾಕೆ ಸಾಮಾನ್ಯ ಜನರ ಮಕ್ಕಳು ನಮ್ಮಂತವ್ರು ಯಾರು CM ಆಗ್ಬಾರ್ದಾ, MLA ಆಗ್ಬಾರ್ದಾ, ಮಿನಿಸ್ಟರ್ ಆಗ್ಬಾರ್ದಾ? ದಿಸ್ ಇಸ್ ವಾಟ್ ದ ಕ್ವಶನ್ ಇಸ್. ಅಂಡ್ ಅಲ್ಟಿಮೇಟ್ಲಿ ಇದರ ಒಂದು ಪರಿಣಾಮವೇ ಅವನು ಹೊರಗಡೆ ಹಾಕಿ ಮುಚ್ಚಿರಿ ಅಂತ ಟ್ರೈ ಮಾಡಿದ್ರು. ಈಗ ಒಳಗಡೆ ಹಾಕಿ 3.5 ತಿಂಗಳೇನೋ ಮಾಡಿದ್ರು, ಅಂದ್ರೆ ಸುಮ್ಮನಾಗ್ಬಹುದು, ಬುದ್ಧಿ ಕಲಿಬಹುದು. ಎಷ್ಟಕ್ಕೆ ಸ್ಟಾಪ್ ಆಗ್ತಾನೆ ವಾಯ್ಸ್ ರೈಸ್ ಮಾಡಲ್ಲ? ಬುದ್ಧಿ ಕಲಿಯೋದಂದ್ರೆ ನಾನು ಡ್ರಗ್ ಹೊಡಿಬೇಕು, ಲಂಚ ತಗೊಳ್ಬೇಕು, ಆಮೇಲೆ ಕ್ರಿಮಿನಲ್ಗಳಾಗಿ MLA MP ಆಗ್ಬೇಕು. ನೋ ನೆವರ್. ನಾವೇನು ಆತರ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ವಿರೋಧ ಮಾಡ್ಕೊಂಡಿದ್ದಕ್ಕೆ. ಸೊ ಬುದ್ಧಿ ಕಲಿಬೇಕು ಅಂತಂದ್ರೆ ಬುದ್ಧಿ ಕಲಿಸ್ಬೇಕಾದ ನಮ್ ಕೆಲಸ ಮಾಡೋ, ಬುದ್ಧಿ ನಾನ್ ಕಲಿಬೇಕಾಗಿಲ್ಲ. ಯಾಕಂದ್ರೆ ನಾವೇನು ತಪ್ಪು ಮಾಡ್ತಾ ಇಲ್ಲ. ತಪ್ಪು ಮಾಡ್ದದು ಉಸುರುವಳಿ ರಾಜಕಾರಣಿ. ಉಸುರುವಳಿ ಸಿದ್ದರಾಮಯ್ಯನವ್ರ ಮೇಲೂ ನನಗೆ ತುಂಬಾ ಗೌರವ ಇತ್ತು. ಯಾವತ್ತು ಬೆಳಗಾಮಲ್ಲಿ ಅಡಿಷನಲ್ SP ಗೆ ಕೈ ಮಾಡಿದ್ರು, ಒಬ್ಬ ಅಡಿಷನಲ್ SP ಗೆ ಬಹಿರಂಗವಾಗಿ 10,000 20,000 ಪಾರ್ಟಿ ವರ್ಕರ್ ಮುಂದೆ ಕೈ ಮಾಡಿದಾಗ ಸಮಾಜಕ್ಕೆ ಒಬ್ಬ ಸಿದ್ದರಾಮಯ್ಯ CM ಆಗಿ ಏನ್ ನಿದರ್ಶನ ಕೊಡ್ತಾ ಇದ್ದಾರೆ? ಆಮೇಲೆ ಅಲ್ಲದನ್ನ ಹೋಗ್ಲಿ, ಭ್ರಷ್ಟಾಚಾರವನ್ನ 40% ಅಂತ ಹೇಳ್ಕೊಂಡ್ಬಂದಂತ 2023ರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆನಲ್ಲೇ ಬಿಡುಗಡೆ ಮಾಡಿದ್ರು, BJP 40% ತಗೊಂಡ್ರು ಅಂತ. 2.5 ವರ್ಷ ಆದ್ಮೇಲೆ ಗೊತ್ತಾಯ್ತು ನಮ್ಗೆ ಕಾಂಗ್ರೆಸ್ ಅವ್ರ ಬಳಿ ಈ 40%ಗೆ ದಾಖಲೆ ಇಲ್ಲ ಅಂತ. ಅದೇನೇನೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಮಾಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನೂ ಇಲ್ಲ, ಯಾಕಂದ್ರೆ ಇವ್ರದ್ದು ದಾಖಲೆನೇ ಇಲ್ಲ. ಮೇಡಮ್ ಇವ್ರದ ಪುರಾವೆಗಳೇ ಇಲ್ಲದೆ ಎಲೆಕ್ಷನ್ ಅಲ್ಲಿ ಸುಳ್ಳು ಹೇಳ್ಕೊಂಡ್ ಬಂದ್ರು. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, DK ಶಿವಕುಮಾರ್ ಸುಳ್ಳನ್ನ ಹೇಳ್ಕೊಂಡ್ ಬಂದ್ರು. ಸುಳ್ಳು ಅಂತಂದ್ರೆ ಇವ್ರದ ದಾಖಲೆ ಇಲ್ಲ. 40% ತಗೊಂಡ್ರೋ ಬಿಟ್ರೋ BJP ಅವ್ರಿಗೆ ಗೊತ್ತು, ಮತ್ತೆ ಕೊಟ್ಟವ್ರಿಗೆ ಗೊತ್ತು. ಬಟ್ ಇದನ್ನೇ ಪ್ರಣಾಳಿಕೆ ಮಾಡ್ಕೊಂಡು ಹೇಳ್ಕೊಂಡ್ ಬಂದು ಇವತ್ತು 2 ವರ್ಷ ನಂತರ ಇವತ್ತ ದಾಖಲೆ ಇಲ್ಲ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅವ್ರ ಹತ್ರ ಅವ್ರ ಹುಡುಗರು ಎಲ್ಲಿ ಕೂಡ ದಾಖಲೆ ಸಿಗಲ್ಲ. ಸಿದ್ದರಾಮಯ್ಯ ದಾಖಲೆ ಇಟ್ಕೊಳ್ದಿದ್ರೆ ಸುಳ್ಳು ಆರೋಪ ಮಾಡಿದ್ದಾರೆ. DK ಶಿವಕುಮಾರ್ ಅದು BJP ಅವ್ರ ಮೇಲೆ ನಿಜವಾಗ್ಲೂ ಅವ್ರು ಕರೆಕ್ಟ್ ಆಗಿದೆ, ಇವ್ರನ್ನ ಫಿಕ್ಸ್ ಮಾಡಬೇಕು. ಇವ್ರನ್ನ ಇವತ್ತು 2.5 ವರ್ಷದ ನಂತರ ಜನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಅವರು ಚುನಾವಣೆಯಲ್ಲಿ ಸುಳ್ಳು ಹೇಳಿ ದಾಖಲೆ ಇಲ್ಲದೆ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ್ರು. ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಅಂತಂದ್ರೆ, ಇದೇ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು DK ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ, ರಾಮದಾಸ್ ಮೇಲೆ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ ಅಂತೇಳಿ ಲಿಖಿತ ರೂಪದಲ್ಲಿ CM ಕೊಟ್ಟಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು SIT ಸೆಟಪ್ ಮಾಡ್ತೀನಿ ಅಂತ ಹೇಳಿದ್ರೆ 40%ಗೆ ಇವತ್ತು ಇನ್ನ ಅದೇ ಪರ್ಸೆಂಟೇಜ್ ಇನ್ನ ಜಾಸ್ತಿ ಆಗಿದೆಯಂತೆ. ಡೆಪ್ಯೂಟಿ CM ಮೇಲೆ ಚಾರ್ಜಸ್ ಇದೆ. ಲಿಖಿತ ರೂಪದಲ್ಲಿ CM ಅಂತದೆ. CM ಯಾಕೆ ಸುಮ್ಮನೆ ಇದ್ದಾರೆ?
ನೆಕ್ಸ್ಟ್ ನಿಮ್ ಟಾರ್ಗೆಟ್ ಏನ್ ಸರ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ಯಾಕಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಮೇಡಮ್, ಭ್ರಷ್ಟಾಚಾರ ಕಡಿಮೆ ಆಗಬೇಕು ಮೇಡಮ್, ಬೆಲೆ ಏರಿಕೆ ಕಡಿಮೆ ಆಗಬೇಕು, ಜನರನ್ನ ಲೂಟಿ ಮಾಡೋದು ಕಮ್ಮಿ ಆಗಬೇಕು, ಸುಳ್ಳು ಭರವಸೆಗಳು ಕಡಿಮೆ ಆಗಬೇಕು. ಈ ಊಸುರುಳಿ ರಾಜಕಾರಣಿಗಳು ಪ್ರತಿ ಚುನಾವಣೆ ಬಂದಾಗ ಅವರ ವಂಶಗಳನ್ನ, ಅವ್ರು ಮಾಡಿರೋ ದುಡ್ಡವನ್ನ, ಅವ್ರಿಗೆ ಅಧಿಕಾರ ಬೇಕಾಗಿರೋದನ್ನ ಕಾಪಾಡ್ಕೊಳಕೋಸ್ಕರ ಮಾಡ್ತಾ ಇರೋಂತ ಈ ಏನಿದೆ ಈ ಕ್ರೈಮ್ ಏನಿದೆ ನಿಲ್ಬೇಕಾಗಿದೆ ಮೇಡಮ್. ಮೇಡಮ್ ಹೊಸ ಯುವ ಪಡೆ ರಾಜಕೀಯಕ್ಕೆ ಬರಬೇಕು. ನಾನು ಬನ್ನಿ ಅಂತಲ್ಲ, ನಾವು ಕಟ್ತಾ ಇದ್ವಿ, ಬರ್ಬೇಕು, ಎಸ್ಪೆಷಲಿ ಹೆಣ್ಮಕ್ಳು ಬರ್ಬೇಕು. 33% ರಿಸರ್ವೇಷನ್ ಎಲ್ಲಿದೆ ಈಗ ಒನ್